ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನ ಎಲ್ಲ ಮೀನನ್ನು ಸೂರ್ಯ ರಿಸಲ್ಟ್ ಹೋಗಿರ್ತಾರೆ. ಸೊ ಇಲ್ಲಿ ಮನೋಜನನು ಹಾಗೇನೆ ರವಿ, ಶ್ರುತಿ, ಆ ರೋಹಿಣಿ ಎಲ್ಲರೂ ಕೂಡ ಅವರು ಕೂಡ ಹೊರಗಡೆ ಹೋಗಿರ್ತಾರೆ ಹೋಟ್ಲಿಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವರು ಕೂಡ ರಿಸಲ್ಟ್‌ಗೆ ಬಂದಿರ್ತಾರೆ. ತುಂಬಾ ಚೆನ್ನಾಗಿ ಖುಷಿಯಾಗಿ ಸೂರ್ಯನು, ಮೀನಾ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇನ್ನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಇವತ್ತು ವಿಡಿಯೋ ತುಂಬಾ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಒಂದು ಎಮೋಷನ್ ವಿಡಿಯೋಸ್ ಅಂತಾನೆ ಹೇಳ್ಬೋದು ಇವತ್ತು. ಏಕೆಂದ್ರೆ ತಂದೆ ತಾಯಿ ಅನ್ನೋರು ಮಕ್ಳು ಏನ್ ಬೆಲೆ ಕೊಡ್ತಾರೆ ಅನ್ನೋದು ಇವತ್ತಿನ ಅರ್ಥ ಆಗಿರುತ್ತೆ. ಸೊ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ನೋಡಿದ್ರೆ ಖಂಡಿತ ನಿಮ್ಗೆ ಈ ಸ್ಟೋರಿ ಅರ್ಥ ಆಗುತ್ತೆ. ಸೊ ಇನ್ನ ಬನ್ನಿ ಶುರು ಮಾಡೋಣ. ಇಲ್ಲಿ ಸೂರ್ಯ, ಮೀನಾ ಇಬ್ರು ಕೂಡ ಮಾತಾಡ್ಕೊಂಡು ಖುಷಿಯಿಂದ ಒಂದು ಏನೋ ಅವ್ರೊಂಥರ ಸಂತೋಷದಿಂದ ಮಾತಾಡ್ಕೊಂಡು ಹೋಗ್ಬೇಕಾದಾಗ ಅಲ್ಲಿ ಆ ರೆಸಾರ್ಟ್‌ನವರು ಇಬ್ರು ಬರ್ತಾರೆ. ಸೊ ಬಂದ್ಬಿಟ್ಟು ಏನಪ್ಪಾ ಎಲ್ಲ ಮುಗೀತಾ ತಿರ್ಗಾಡ್ಕೊಂಡ್ ಬಂದಿದ್ದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹೌದು ಅಂಕಲ್, ತಿರ್ಗಾಡ್ಕೊಂಡ್ ಬಂದು ಆಯ್ತು ಅಂತೇಳಿ ಕಾಮಿಡಿ ಮಾಡ್ತಾ ಇರ್ತಾರೆ. ಸೂರ್ಯ ಗೊತ್ತಲ್ವಾ ಎಷ್ಟು ಕಾಮಿಡಿ ಮಾಡ್ತಾನಂತ ಹೇಳ್ಬಿಟ್ಟು. ಸೊ ಇನ್ನ ಇವರು ಕೂಡ ಪಕ್ಕದಲ್ಲಿರೋರು, ನೀವು ಪ್ರೀತಿ ಮಾಡಿ ಮದ್ವೆ ಆಗಿದ್ದ ಹಾಗೇನೆ ಮದ್ವೆ ಆಗಿದ್ದ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಬಿಡಪ್ಪ ಅದೆಲ್ಲ ದೊಡ್ಡ ಕತೆ. ಪ್ರೀತಿ ಮಾಡಿನೇ ಮದ್ವೆ ಆದ್ರೂ ಪ್ರೀತಿ ಮಾಡೇ ಇರ್ಬೇಕಾಗುತ್ತೆ ಜೀವನ ಪೂರ್ತಿ. ಪ್ರೀತಿ ಮಾಡಿಲ್ಲ ಅಂತಂದ್ರು ಕೂಡ ಹಾಗೇನೆ ಇರ್ಬೇಕಾಗುತ್ತೆ ಅಂತೇಳಿ ಅಂಕಲ್ ಹೇಳ್ಕೊಂಡು ಅವ್ರ ಮೇಲೆ ಕೈನ ಹಾಕ್ತಾರೆ ಭುಜದ ಮೇಲೆ. ಸೊ ಅವ್ರು ಇದ್ಕೊಂಡು ಏನು ಬಿಡು ನೀನು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಆ ಕೈನ ಬಿಡಿಸ್ತಾರೆ. ಯಾಕೆ ಹಂಗೆ ಕೋಪ ಮಾಡ್ಕೋತೀಯ ಅಂತ ಅಂಕಲ್ ಹೇಳ್ತಾ ಇರ್ತಾರೆ. ಸೊ ಇದು ಎರಡು ಹೊಸ ಪಾತ್ರ ಆಗಿರುತ್ತೆ ಈ ಸೀರಿಯಲ್ಗೆ. ಇನ್ನ ಇವರು ಕೂಡ ತುಂಬಾ ಖುಷಿಯಿಂದ ಇನ್ನು ಏನೆಲ್ಲ ಇದೆ ಇಲ್ಲೆಲ್ಲ ನೋಡ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಸೊ ಮೀನಾ ಇದ್ಕೊಂಡು ತುಂಬಾನೇ ಅವಳು ಕೂಡ ಖುಷಿ ಪಡ್ತಾಳೆ. ಇನ್ನ ಖುಷಿ ಪಟ್ಟು ಮುಂದೆ ಏನಿದೆ ಅಲ್ಲೆಲ್ಲ ಮಾಡೋದು ಅಂತ ಹೇಳ್ಬಿಟ್ಟು ಅವರು ಕೂಡ ಬೇರೆ ಕಡೆ ಹೋಗೋಣ ಅಂತೇಳಿ ಹೋಗ್ತಾ ಇರ್ತಾರೆ. ಇವರು ಕೂಡ ಅವ್ರ ಪಾಡಿಗೆ ಅವ್ರು ಹೇಳ್ಬಿಟ್ಟು ಹೋಗ್ತಾರೆ. ಸೊ ಇನ್ನ ಇಲ್ಲಿ ಮೀನಾಗೆ ಅಲ್ಲಿ ಅವಳಿಗೆ ಸ್ವಲ್ಪ ಏನು ಮೇಕಪ್ಸ್ ಮಾಡ್ತಾ ಇರ್ತಾರಲ್ವಾ ಪಾರ್ಲರರ್ ಬಂದ್ಬಿಟ್ಟು ಅದನ್ನ ಅಲ್ಲೇನೆ ಶುರು ಹಚ್ಕೊಂಡಿರ್ತಾರೆ. ಇಲ್ಲಿಗೆ ಸೂರ್ಯ ಬಂದ್ಬಿಟ್ಟು ಏ ಮೀನಾ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಕಣೆ, ಅದ್ರೊಳಗಡೆ ಬಿದ್ದು ಈಜಾಡೋಣ ಬಾರೆ ಅಂತೇಳಿ ಕರಿತಾನೆ. ರೀ ಹೋಗ್ರಿ, ನನ್ಗೆ ಈಜ್ ಬರಲ್ಲ ಅಂತೇಳಿ ಮೀನಾ ಹೇಳ್ತಾಳೆ. ಸೊ ನನ್ಗೂ ಬರಲ್ಲ ಕಣೆ, ಆದ್ರೂ ನಾವಿಬ್ರು ಸಪೋರ್ಟ್ ಆಗಿ ನಿಂತ್ಕೊಂಡು ಈಜಾಡೋಣ ಬಾ ಅಂತ ಹೇಳ್ಬಿಟ್ಟು ಕರೀತಾರೆ. ಅಲ್ಲ ರೀ, ನನ್ಗೂ ಬರಲ್ಲ ನಿಮ್ಗೂ ಬರಲ್ಲ, ಅದ್ರಲ್ಲಿ ನೀರೊಳಗಡೆ ಬಿದ್ರೆ ನಮ್ಮನ್ನ ಬಂದ್ ಕಾಪಾಡೋರ್ ಯಾರ್ರೀ? ಯಾಕ್ರಿ ನೀವ್ ಈಗಾಡ್ತಾ ಇದ್ದೀರಾ ಅಂತೇಳಿ ಮೀನಾ ಬೈತಾ ಇರ್ತಾಳೆ. ಅಷ್ಟ್ರಲ್ಲೇನೆ ಇನ್ನ ಅವ್ ಅಂಕಲ್ ಬಂದ್ಬಿಟ್ಟು ಏನಪ್ಪಾ ನಿನ್ ಪ್ರಾಬ್ಲಮ್ ಅಂದಾಗ, ನೋಡಿ ಇವ್ರು ಬಾ ನನ್ ಜೊತೆ ಈಜಾಡೋಣ ಅಂತಂದ್ರೆ ಬರ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿನ್ಗೆ ಒಂದ್ ಪ್ಲಾನ್ ಕೊಡ್ತೀನಿ. ಏನ್ ಗೊತ್ತಾ, ದೊಡ್ಡಣ್ಣ ಒಂದ್ ಮೂವಿಲಿ ಒಂದ್ ಆಕ್ಟ್ ಮಾಡಿದಾನೆ. ಏನ್ ಗೊತ್ತಾ ಅದು, ಕೋಳಿನ ತಗೊಂಡ್ ಬಂದು ಮುಂದೆ ಇಟ್ಕೊಂಡು ನಾನ್ ಕೋಳಿ ಸಾರ್ ತಿಂತೀನಿ ಅಂತ ಹೇಳ್ತಾನೆ. ನೀನು ಕೂಡ ಇವ್ರನ್ನ ಕರ್ಕೊಂಡ್ ಹೋಗ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಈಜಾಡಪ್ಪ, ಏನು ಆಗಲ್ಲ. ಅವಾಗ ನೀನ್ ಹೋಗಿ ಧುಮುಕಿದ್ರೆ ಅದ್ರಲ್ಲಿ ಅವಳು ಬಂದು ನಿನ್ ಜೊತೆಗೆ ಅಯ್ಯೋ ನನ್ ಗಂಡ ಹೋಗಿ ಧುಮುಕ್ಬಿಟ್ಟ ಅಂತೇಳಿ ಅವಳು ಕೂಡ ಬರ್ತಾಳೆ. ಆ ರೀತಿ ಐಡಿಯಾ ಮಾಡು ಅಂತ ಹೇಳ್ಬಿಟ್ಟು ಅಂಕಲ್ ಐಡಿಯಾ ಹೇಳ್ಕೊಡ್ತಾರೆ. ಸೊ ಇಲ್ಲಿ ಒಂದ್ ಕಡೆ ರಂಗನಾಥ್ ಅಂತೂ ಇವತ್ತು ತುಂಬಾ ಫೀಲಿಂಗು. ಯಾಕೆ ಅಂತಂದ್ರೆ, ನೋಡಪ್ಪ ತಂದೆ ದೇವ್ರ ಹತ್ರ ನಿಂತ್ಕೋತಾರೆ ಫಸ್ಟು. ನನಗೆ 3 ಜನ ಮಕ್ಕಳನ್ನ ಕೊಟ್ಟಿದ್ಯಾ, ಆದ್ರೆ ಆ 3 ಜನ ಮಕ್ಳಲ್ಲಿ ಎಲ್ರೂ ಕೂಡ ಅವ್ರ ಜೀವನನ ಅವ್ರು ಕಟ್ಕೊಂಡು ಅವ್ರ ಜೀವನನ ಅವ್ರು ಇದ್ ಮಾಡ್ಕೊಂಡಿದ್ದಾರೆ. ನನ್ಗೆ ಸಣ್ಣರಿದ್ದಾಗ ನಾನು ಅವ್ರನ್ನ ಓದಿಸ್ಬೇಕು, ಪ್ರಾಬ್ಲಮ್ಮು ಅದು ಇದು ಅಂತ ಅನ್ಕೊಳ್ತಾ ಇದ್ದೆ. ನಾನು ಬೆಳೆಯೋವರೆಗೂ ನನ್ನ ಒಂದು ಜೀವನ ಏನಂತಾನೆ ಗೊತ್ತಿರಲ್ಲ. ಯೌವನ ಅಂತ ಬಂದಾಗ ಫ್ಯಾಮಿಲಿ, ಮಕ್ಳು, ಮರಿ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನಾವು ತಂದೆ ತಾಯಿ ಆಗಿರೋರು. ಸೊ ಅವ್ರ ಎಜುಕೇಶನ್ ಬಗ್ಗೆ ಮತ್ತೆ ನಾವು ಯೋಚನೆ ಮಾಡ್ಬೇಕು. ಮತ್ತೆ ಅವ್ರ ಮದ್ವೆ ಆದ್ಮೇಲೆ ಅವ್ರ ಸಂಸಾರ ಚೆನ್ನಾಗಿದೆಯೋ ಇಲ್ಲ ಅಂತ ಕೂಡ ಯೋಚನೆ ಮಾಡ್ಬೇಕು. ಆದ್ರೆ ನಮ್ ಸೂರ್ಯನ್ ಜೀವನದಲ್ಲಿ ಏನ್ ಆಗ್ಬಿಟ್ಟಿದೆ ಅಂತಂದ್ರೆ, ಅವ್ನು ಓದೋ ಟೈಮಲ್ಲಿ ತಾಯಿ ಪ್ರೀತಿ ಸಿಗ್ಲಿಲ್ಲ. ಓದೋ ಟೈಮಲ್ಲಿ ಹೋಗಿ ಜೈಲಲ್ಲಿ ಕೂತ್ಕೊಂಡ. ಜೈಲಲ್ಲಿ ಕಾಲ ಕಳ್ದ. ಕೈ ತುತ್ತು ಸಿಗ್ಲಿಲ್ಲ. ಜೈಲಲ್ಲಿ ಲೈನಿಗೆ ನಿಂತ್ಕೊಂಡು ಊಟನ ಹಾಕಿಸ್ಕೊಂಡು ತಿನ್ನೋ ಪರಿಸ್ಥಿತಿ ಅವನಿಗೆ ಬಂತು. ಸೊ ಈ ರೀತಿ ಅವನ ಜೀವನ ಕಳ್ದೋಯ್ತು. ಆ ಮಗುನ ಸುಖವಾಗಿ ಇಟ್ಟಿರು ಭಗವಂತ ಅಂತೇಳಿ ಅಲ್ಲಿ ರಂಗನಾಥ್ ಅವರು ಸೂರ್ಯನಿಗೋಸ್ಕರ ಬೇಡ್ಕೊಳ್ತಾ ಇರ್ತಾರೆ. ಸೊ ಇಲ್ಲಿ ಒಂದ್ ಕಡೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಾಡ್ತಾ ಇರ್ಬೇಕಾದಾಗ ಸೂರ್ಯ, ಇಲ್ಲಿ ಮೀನಾ ನಿಂತಿರ್ತಾಳಲ್ವಾ ಮೇಲೆ ಗಡ್ಡೆ ಮೇಲೆ. ಸೊ ಇಲ್ಲಿ ಕನಕ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಅಕ್ಕ ಹೇಗಿದ್ದೀರಾ ಎಲ್ಲಿದ್ದೀರಾ ಅಂತ ಹೇಳಿ ಕೇಳಿದಾಗ, ವಿಡಿಯೋ ಕಾಲ್ ಅಲ್ಲಿ ಇರ್ಬೇಕಾದಾಗ ಎಲ್ಲಿಲ್ಲ ಈ ತರ ಪ್ಯಾಲೇಸ್ ಅಲ್ಲಿ ಇದೀವಿ ಅಂದಾಗ, ಅಕ್ಕ ಇದು ಮೋಸ ಅಕ್ಕ, ನನ್ನೇ ಬಿಟ್ಬಿಟ್ಟು ಹೊಸ್ದಾಗ್ ಮದ್ವೆ ಆಗಿರೋರ್ನ ನೀವು ಪ್ಯಾಲೇಸ್ಗೆ ಹೋಗಿದ್ದೀರಾ ಅಂದಾಗ, ಏನಿಲ್ಲ ಕಣೆ, ನಿಮ್ ಭಾವ ಕರ್ಕೊಂಡ್ ಬಂದ್ರು ಅಂದಾಗ, ಹಂಗಾರೆ ಭಾವ ನೀವ್ ಒಂದಾದ್ರಾ ಅಂತೇಳಿ ಕೇಳ್ತಾಳೆ ಕನಕ. ಹೌದು ಕಣೆ ಅಂತ ಹೇಳ್ದಾಗ, ಅಕ್ಕ ನಿಮ್ ಟೆನ್ಷನ್ ನನಗೆ ತುಂಬಾನೇ ಇತ್ತಕ್ಕ.
ಏನ್ ಗೊತ್ತಾ ನೀವಿಬ್ರು ಒಂದೇ ಆಗಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಿತ್ತು. ಹೇಗೋ ಬೇಗ ಒಂದಾದ್ರಲ್ಲ ಅದೇ ಖುಷಿ ಅಕ್ಕ ಅಂದಾಗ, ಸರಿ ಆಯ್ತು ಕನಕ ಅಂದಾಗ, ಅಕ್ಕ ಬಾವನ್ನ ಕರ್ಕೊಂಡು ಮನೆಗ್ ಬನ್ನಿ ಊಟಕ್ಕೆ ಅಂತ ಅಂದಾಗ, ಏನ್ ಇವಾಗ ಅಂತೇಳಿ ಹೇಳ್ತಾಳೆ ಕನಕ. ಏನಿಲ್ಲ ಅಕ್ಕ, ಬೀರೂಟ ಮಾಡ್ಲಿಲ್ವಲ್ಲ, ಅದು ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ತಿದಾರೆ, ಅದಕ್ಕೆ ಬನ್ನಿ ಅಕ್ಕ. ಅರುಣ್ ಅವರು ಸೂರ್ಯಭವನ ಕರಿ ಅಂತ ಕೂಡ ಹೇಳಿದ್ರು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಸೊ ಇಲ್ಲಿ ಒಂದ್ ಕಡಿನ ಹಾ, ಶಾಂತಿ ಅಡ್ಗೆ ಮಾಡಿರಲ್ಲ ಮನೇಲಿ. ಅಡ್ಗೆ ಮಾಡಿಲ್ಬೇಕಾದಾಗ ತುಂಬಾ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಸೊಸೆ ಮಕ್ಳೆಲ್ಲ ಹೊರಗಡೆ ಹೋಗಿದ್ದಾರೆ. ಇವ್ರಿಗೆ ಅಡ್ಗೆ ಇಲ್ಲ ಮನೆಯಲ್ಲಿ. ಇನ್ನ ಇಲ್ಲಿ ಒಂದ್ ಕಡೆ ಸೂರ್ಯ ಯಾರ್ ಫೋನ್ ಮಾಡಿದ್ದು ಏನು ಅಂತ ಕೇಳಿದಾಗ, ಕನಕ ವಿಡಿಯೋ ಕಾಲ್ ಮಾಡಿದ್ಲು, ಊಟಕ್ಕೆ ಕರಿತಾ ಇದ್ದಾಳೆ, ಹೋಗ್ಬೇಕಂತೆ ನಾವಿಬ್ರು ಅಂತ ಅಂದಾಗ, ಅಂದ್ರೆ ನೀನ್ ಹೋಗು ನನ್ನೇ ಕರ್ದಿಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ. ಆದ್ರೆ ನಿನ್ಗೆ ಫೋನ್ ಮಾಡ್ಬೇಕಂತ ಇದ್ರಂತೆ ಅರುಣ್ ಅವರು, ನೀವು ಇಲ್ಲಿ ಈಜಾಡ್ತಾ ಇದ್ರಲ್ಲ, ನಾನೇ ಹೇಳ್ದೆ ಅಂತ ಹೇಳಿ ಮುಚ್ಚಾಕೊಳ್ತಾ ಇದ್ದಾಳೆ ಮೀನಾ. ಸೊ ಆದ್ರೂ ಕೂಡ ನನ್ಗೆ ಕಾಲ್ ಮಾಡಿದ್ರೆ ನಾನ್ ಬರ್ಬೋದು, ಅದೇಗ್ ನಾನು ಹೋಗಕ್ಕಾಗುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಇನ್ನು ಅಷ್ಟಲ್ಲೇ ಈಜೆಲ್ಲ ಮುಗಿಸ್ಬಿಟ್ಟು, ಬಾರೆ ಮೀನಾ ಇದ್ರಲ್ಲಿ ಈಜಾಡೋಣ ಅಂತ ಹೇಳಿ ಕರೀತಾನೆ. ರೀ, ಆ ನೀರಲ್ಲಿ ಯಾರಾದ್ರೂ ಈಜಾಡಕ್ಕಾಗುತ್ತಾ ರೀ ಅಂತ ಅಂದು ಮೇಲಕ್ಕೆ ಬರ್ತಾರೆ. ಅಷ್ಟಲ್ಲೇ ಅವ್ರಿಬ್ರು ಬರ್ತಾರೆ. ಬಂದ್ಬಿಟ್ಟು ಎಲ್ಲರೂ ಸೇರಿ ಒಂದು ಸಾಂಗಿಗೆ ಡ್ಯಾನ್ಸ್ ಕೂಡ ಮಾಡ್ತಾರೆ. ಸೊ 4 ಜನನು ತುಂಬಾ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಮೀನಾ ಮಾತ್ರ ಈಜಾಡಕ್ ಹೋಗ್ಲೇ ಇಲ್ಲ. ಸೂರ್ಯ ಒಬ್ನೇ ಈಜಾಡ್ಕೊಂಡು ಈಚೆ ಬಂದ. ಮತ್ತೆ ಇಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾ ಇರ್ತಾರೆ. ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಆದ್ರೆ ಇಲ್ಲಿ ರಂಗನಾಥ್ ಶಾಂತಿದ್ ಮಾತ್ರ ತುಂಬಾ ಬೇಜಾರದ ಒಂದು ಸಂಗತಿ ಆಗಿರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಅಡ್ಗೆ ಮಾಡಿರಲ್ಲ ಮನೇಲಿ. ಅಡ್ಗೆ ಮಾಡಿಲ್ಲ, ಮಕ್ಳೆಲ್ಲ ಹೊರಗಡೆ ಹೋಗಿರ್ತಾರೆ. ರಂಗನಾಥ್ ಬಂದ್ಬಿಟ್ಟು, ಶಾಂತಿ ಹೊಟ್ಟೆ ಹಸಿತಿದೆ ಅಂತಂದ್ರೆ ಕಾಫಿ ನೀರ್ ಕೊಟ್ಟೆ ಸಮಾಧಾನ ಮಾಡ್ತಿದ್ಯಲ್ಲೇ, ಊಟನೇ ಮಾಡ್ಕೊಡ್ಲಿಲ್ವಲ್ಲೇ ನಿನ್ಗೆ ಅಂತ ಅಂದಾಗ, ರೀ ಇನ್ನೇನ್ರಿ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು, 3 ಸೊಸೆರ್ನ 3 ಮಕ್ಕಳ ಎತ್ತಿಲ್ವಾ, 3 ಸೊಸೆರ್ನ ತಂದಿಲ್ವಾ, ನಾನ್ಯಾಕ್ರಿ ಹೋಗಿ ಅಡ್ಗೆ ಮಾಡ್ಬೇಕಂತ ಹೊರಟಾಗ್ ಮಾತಾಡ್ತಾ ಇರ್ತಾಳೆ. ಆದ್ರೆ ಇವತ್ತು ರಂಗನಾಥ್ ಅವರು ಒಂದು ಮಾಹಿತಿನ ಅರ್ಥ ಮಾಡಿಸ್ತಾರೆ ಇವ್ರಿಗೆ. ನೋಡೇ ಶಾಂತಿ, ಒಂದ್ ಮಾತು ಹೇಳ್ತೀವಿ, ಏನ್ ಗೊತ್ತಾ, ಚಿಕ್ಕರಿದ್ದಾಗ ಶೇವಿಂಗ್ ಮಾಡ್ಸಕ್ಕೆ ಕರ್ಕೊಂಡು ಹೋಗಕ್ಕೆ ತಂದೆ ಬೇಕು ಮಕ್ಳಿಗೆ. ಮತ್ತೆ ದೊಡ್ಡರಾದಾಗ ಅವರೇ ಹೋಗ್ಬಿಟ್ಟು ಶೇವಿಂಗ್ ನ ಮಾಡಿಸ್ಕೊತಾರೆ. ಅಪ್ಪ, ನನ್ಗೆ ಕಾಲೇಜ್ ಫೀಸ್ ಕಟ್ಟಪ್ಪ ಅಂತ ಬಂದು ಕೇಳ್ತಾರೆ. ನಾವು ಹೋಗಿ ಕಾಲೇಜ್ ಫೀಸ್ ನ ಕಟ್ತೀವಿ. ಆದ್ರೆ ಖುಷಿಯಿಂದ ಎಂಜಾಯ್ ಮಾಡಿ ಓದೋದು ಅವರು. ಮತ್ತೆ ಒಂದ್ ಮೊಬೈಲ್ ಕೊಡ್ಸಪ್ಪ ಅಂತ ಕೇಳ್ತಾರೆ. ನಾವ್ ಪ್ರೀತಿಯಿಂದ ನನ್ ಮಗ ಮೊಬೈಲ್ ಕೇಳಿದ್ನ ಅಂತ ಕೊಡಿಸ್ತೀವಿ. ಆದ್ರೆ ತಂದೆ ತಾಯಿ ಹತ್ರ ಮಾತಾಡಲ್ಲ ಕಣೆ ಅವರು, ಫ್ರೆಂಡ್ಸ್ ಹತ್ರ, ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ತಾರೆ. ಹಾಗೆ ಜೀವನ. ನಾವೆಷ್ಟೇ ಮಕ್ಕಳನ್ನ ಬೆಳೆಸಿ ಏನೇ ದೊಡ್ಡರ್ನ ಮಾಡಿದ್ರು ಕೂಡ ಅವ್ರ ಜೀವನ ಅವ್ರ ಕಡೆ, ಇಲ್ಲಿ ತಂದೆ ತಾಯಿ ಇದೀವಂತ ಕೂಡ ಮಕ್ಳಿಗೆ ನೆನ್ಪಾಗಲ್ಲ ಕಣೆ ಶಾಂತಿ ಅಂತ ಹೇಳ್ಬಿಟ್ಟು ತುಂಬಾ ನೊಂದ್ಕೊಂಡು ಕಣ್ಣೀರ್ ಹಾಕೊಂಡು ಅವ್ರ ಪಾಡಿಗೆ ಅವ್ರು ಮಲ್ಗನ ಅಂತ ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಒಂದ್ ಕಡೆನ ಶಾಂತಿ ಕೂಡ ಅಳ್ತಾ ನಿಂತಿರ್ತಾಳೆ. ಇನ್ ಇವ್ರು 4 ಜನ ಹೊರಗಡೆ ಹೋಗಿದ್ರಲ್ಲ, ಆ ಶಾಂತಿಗೊಂದ್ ಭರವಸೆ ಇರುತ್ತೆ, ಮನೋಜ ಅಂತವನಲ್ಲ, ಊಟ ತಗೊಂಡ್ ಬಂದೆ ಕೊಟ್ಟೆ ಕೊಡ್ತಾನೆ ನನ್ಗೆ ಅಂತ ಹೇಳ್ಬಿಟ್ಟು. ಆದ್ರೆ ರಂಗನಾಥ್ ಅವ್ರು ಹೇಳಿರ್ತಾರೆ ರಂಗನಾಥ್ಗೆ, ನನ್ ಮಗ ಊಟ ತಂದೆ ತರ್ತಾನೆ ಅಂತ ಹೇಳ್ಬಿಟ್ಟು. ಆದ್ರೆ ಬರೇ ಕೈಯಲ್ಲಿ ಬಂದ್ಬಿಟ್ಟು ನಗಾಡ್ಕೊಂಡು ಹೋಟೆಲ್ ಅಲ್ಲಿ ಎಂಜಾಯ್ ಮಾಡಿರೋದ್ನೆಲ್ಲ 4 ಜನನು ಮಾತಾಡ್ಕೊಂಡು ಯಾವ ಊಟನೂ ತಂದಿರಲ್ಲ, ಏನು ಮಾಡಿರಲ್ಲ. ಅಮ್ಮ ತುಂಬಾ ಚೆನ್ನಾಗಿತ್ತಮ್ಮ, ಎಂಜಾಯ್ ಮಾಡಿದ್ವಮ್ಮ, ಹಾಗಮ್ಮ ಹೀಗಮ್ಮ ನಗಾಡ್ತಾ ಇರ್ತಾರೆ. ನಕ್ಕು ನಕ್ಕು ಸಾಕಾಯ್ತಮ್ಮ ಅಂತ ಹೇಳಿ ಮನೋಜ ಹೇಳ್ತಾ ಇರ್ತಾನೆ. ಸೊ ಅದನ್ನೆಲ್ಲ ನೋಡಿ ತಂದೆ ತಾಯಿ ಇಬ್ರು ಮುಖ ಮುಖ ನೋಡ್ಕೊಂಡು ಶಾಂತಿ ರಂಗನಾಥ್ ತುಂಬಾ ಫೀಲ್ ಮಾಡ್ಕೊಡ್ತಾ ಇರ್ತಾರೆ. ಅವ್ರು ನಗಾಡ್ಕೊಂಡು ಹೋಗ್ ಮನಿಗ್ ಕೊಳ್ರು ಅಂತ ಹೇಳಿ ಶಾಂತಿ ಹೇಳಿ ಕಳಿಸ್ತಾಳೆ. ಇನ್ ಅಷ್ಟಲ್ಲೇ ಒಬ್ರು ಕೊರಿಯರ್ ಬಾಯ್ ಬಂದ್ಬಿಟ್ಟು ಕೊರಿಯರ್ ಅಂತ ಹೇಳ್ಬಿಟ್ಟು ಆ ಆ ತಗೊಂಡ್ ಬರ್ತಾನೆ. ಅಂದ್ರೆ ಕೊರಿಯರ್ ಬಂದಿರೋದ್ ಏನಂದ್ರೆ ಊಟ, ಪಾರ್ಸೆಲ್. ಸೊ ಯಾರ್ ಊಟ ಕಳ್ಸಿದಪ್ಪ ಅಂತ ಅಂದಾಗ, ಸೂರ್ಯ ಅನ್ನೋರು ಊಟ ಕಳ್ಸಿದಾರೆ ಅಂತ ಹೇಳ್ದಾಗ, ಅಷ್ಟರಲ್ಲೇ ಸೂರ್ಯ ಫೋನ್ ಮಾಡ್ತಾನೆ. ಅಪ್ಪ, ಊಟ ಬಂತಪ್ಪ ಅಂತ ಕೇಳಿದಾಗ, ಹೌದು ಸೂರ್ಯ, ನಾವ್ ಅಲ್ಲೇ ಊಟ ಮಾಡಿದ್ವಿ ಕಣೋ, ಮತ್ತೆ ಊಟ ಕಳಿಸ್ತೆ ಅಂತ ಕೇಳಿದಾಗ, ಅಪ್ಪ ನೀವ್ ಊಟ ಮಾಡಿದ್ರು ಕೂಡ ನಾವೆಲ್ಲ ಇಲ್ಲೇ ಸಂತೋಷವಾಗಿ ಡಿನ್ನರ್ನ ಊಟ ಮಾಡ್ಬೇಕಾದಾಗ ನಿಮ್ಗೆ ಹೇಗಪ್ಪ ಬಿಸಿದು ಇಲ್ದಲೆ ತಂಗ್ಳದ್ ಊಟ ಮಾಡ್ರಿ ಅಂತ ಹೇಳಕ್ಕಾಗುತ್ತೆ? ಅದಕ್ಕೇನಪ್ಪ ಬಿಸಿ ಬಿಸಿ ಬೆಳೆ ಬಾತ್ ಕಳ್ಸಿದೀನಿ ಅಪ್ಪ, ಊಟ ಮಾಡ್ಕೊಳ್ಳಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅಲ್ಲಿ ಇದ್ ನಿಜವಾದ ಏನು ಅಂತಂದ್ರೆ, ಅವ್ರಿಬ್ರು ಮಕ್ಳು ಏನು ಕೇರೆ ಮಾಡ್ಲಿಲ್ಲ ಇವ್ರನ್ನ ತಂದೆ ತಾಯಿನ. ಆದ್ರೆ ಸೂರ್ಯನನು ಶಾಂತಿ ಅವನ್ನ ದೂರನೇ ಇಟ್ಟಿದ್ದಾಳೆ, ಪ್ರೀತಿನೇ ಕೊಡ್ತಾ ಇಲ್ಲ ಸೂರ್ಯನ್ಗೆ. ಸೊ ಆದ್ರೂ ಕೂಡ ನಮ್ ತಂದೆ ತಾಯಿ ಚೆನ್ನಾಗಿರ್ಲಿ ಅಂತೇಳಿ ಬಿಸಿ ಊಟನ ಪಾರ್ಸಲ್ಲು ಕಳ್ಸಿದಾನೆ ಅವನು. ಅಂದ್ರೆ ಅವ್ನ್ ಎಲ್ಲೇ ಇದ್ರು ಕೂಡ ತಂದೆ ತಾಯಿ ಬಗ್ಗೆ ನಿಜವಾಗಿ ಪ್ರೀತಿ ಮಾಡ್ತಾನೆ, ನಿಜವಾಗಿ ಇಷ್ಟಪಡ್ತಾನೆ ಅನ್ನೋದು ಇದ್ರ ಅರ್ಥ ಆಗಿರುತ್ತೆ. ಸೊ ಎಷ್ಟೇ ಜನ ಮಕ್ಳಿದ್ರು ಕೂಡ ಅದ್ರಲ್ಲಿ ಒಬ್ರಾದ್ರೂ ಒಳ್ಳೆಯವ್ರು ಇದ್ದೇ ಇರ್ತಾರೆ, ತಂದೆ ತಾಯಿ ನೋಡ್ಕೊಳ್ಳೋರು ಅನ್ನೋದು ಒಂದು ಅರ್ಥ ಆಗಿರುತ್ತೆ. ಸೊ ಏನ್ ಗೊತ್ತಾ, ಕೆಲವ್ರು ಎಷ್ಟೇ ಸಾಕಿ ಏನೇ ಮಾಡಿದ್ರು ಕೂಡ ಅವ್ರ ಹೆಂಡ್ರು ಮಕ್ಳು ಅಷ್ಟೇನೆ ಆಗಿರ್ತೈತಿ. ಈ ಕಾಲದಲ್ಲಿ ಜೀವನ ನಡೀತಿರೋದೇ ಹಾಗೆ. ಇದ್ರದ್ ಅರ್ಥನೂ ಅಷ್ಟೇನೆ. ಶಾಂತಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಅಂದ್ರೆ ಸೂರ್ಯ ಊಟ ಕಳ್ಸಿದಾನೆ ನೋಡು, ನಾನ್ ಸೂರ್ಯನ ಎಷ್ಟು ದ್ವೇಷ ಮಾಡ್ತೀನಿ ಅಂತ. ಸೊ ಆದ್ರೂ ಕೂಡ ಅವಳು
ಅವನ್ನ ಇಷ್ಟನೇ ಪಡ್ತಾರಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾಕೆ ಏನು ಅಂತ. ಒಂದಿನ ಆಗದೆ ಸೂರ್ಯ ಮೀನ್ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೂ ಕೂಡ ಇಲ್ಲಿ ನಡೀತಿರೋದು ಒಂದು ಸ್ಟೋರಿಗೋಸ್ಕರ ಇದೆಲ್ಲ ಸ್ಕಿಪ್ ಅಷ್ಟೇನೇನೆ. ಸೊ ಈ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಅಂಡ್ ಶೇರ್ ಮಾಡಿ ಎಂಡ್ ಮಾಡ್ತಾ ಇದ್ದೀನಿ. ಓಕೆನಾ? ಥ್ಯಾಂಕ್ ಯು.